ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ 14ನೇ ಸಂಚಿಕೆಯಲ್ಲಿ ನವ್ಯ ಸಾಹಿತ್ಯದ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಪದ್ಮಶ್ರೀ ಎಂ ರವರು. ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಐನಾಪುರ, ಅಥಣಿ ತಾಲೂಕು, ಬೆಳಗಾವಿ ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ನವ್ಯ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯವನ್ನು ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ ಸಾಹಿತ್ಯ ಎಂದು ವರ್ಗೀಕರಿಸಲಾಗಿದೆ. ನವ್ಯ ಎಂದರೆ ಹೊಸದು ಎಂಬ ಅರ್ಥವನ್ನು ಸೂಚಿಸುತ್ತದೆ. 1950ರ ವೇಳೆಗೆ ಸಾಹಿತ್ಯದಲ್ಲಿ ಹೊಸತನದ ಅವಶ್ಯಕತೆ ಇದೆ ಎಂಬ ಭಾವನೆ ಪ್ರಬಲಗೊಳ್ಳತೊಡಗಿತ್ತು. ಇದರ ಹಿಂದಿನ ಸಾಹಿತ್ಯ ಘಟ್ಟಗಳಾದ ನವೋದಯ ಸಾಹಿತ್ಯ ಮತ್ತು ಪ್ರಗತಿಶೀಲ ಸಾಹಿತ್ಯ ಮಾರ್ಗಗಳಿಗಿಂತ ಭಿನ್ನವಾಗಿ ಸಾಹಿತ್ಯ ರಚನೆ ಆಗಬೇಕೆಂಬ ಒತ್ತಾಸೆ ಕಾಣಿಸಿಕೊಂಡಿತು. ಈ ಕಾರಣದಿಂದ ನವೋದಯ ಮತ್ತು ಪ್ರಗತಿಶೀಲ ಸಾಹಿತ್ಯಕ್ಕೆ ಪ್ರತಿಭಟನೆ ಎಂಬಂತೆ ನವ್ಯ ಸಾಹಿತ್ಯ ಮಾರ್ಗ ರೂಪ ತಾಳಿತು. ನವೋದಯ ಸಾಹಿತ್ಯ ಮತ್ತು ಪ್ರಗತಿಶೀಲ ಸಾಹಿತ್ಯದಂತೆ ನವ್ಯ ಸಾಹಿತ್ಯವೂ ಪಾಶ್ಚಾತ್ಯ ಸಾಹಿತ್ಯದಿಂದ ಪ್ರೇರಣೆ ಪಡೆಯಿತು. ಆದರೆ ಕನ್ನಡ ನೆಲದ ಜಾಯಮಾನಕ್ಕೆ, ಇಲ್ಲಿಯ ಜನತೆಯ ಬದುಕಿನ ಕ್ರಮಕ್ಕೆ ಅನುಗುಣವಾಗಿ ಹೊಸ ಜೀವ ಪಡೆಯಿತು. ಬದಲಾವಣೆ ಜೀವಂತಿಕೆಯ ಸಹಜ ಲಕ್ಷಣ. ಹಾಗೆಯೇ ಜೀವಂತವಿರುವ ಭಾಷೆ ಮತ್ತು ಸಾಹಿತ್ಯ ಹಲವು ಬದಲಾವಣೆಗಳೊಂದಿಗೆ ಕಾಲದ ಜೊತೆಗೆ ಮುಖಾಮುಖಿಯಾಗುತ್ತಲೇ ಇರುತ್ತದೆ ಮತ್ತು ಹಾಗೆ ಇರಬೇಕು ಕೂಡ. ನವ್ಯತೆ ಮೊದಲು ಕಾಣಿಸಿಕೊಂಡದ್ದು ಫ್ರಾನ್ಸ್ ದೇಶದಲ್ಲಿ. ಇದು ಇಂಗ್ಲೆಂಡಿನ ಸಾಹಿತಿಗಳಿಗೂ ಪ್ರೇರಣೆಯನ್ನು ನೀಡಿತು. ಫ್ರಾನ್ಸಿನಲ್ಲಿ ನವ್ಯತೆಯನ್ನು ಹೊಸ ಕಲೆ ಎಂಬ ಅರ್ಥದಲ್ಲಿ ಬಳಸಲಾಯಿತು. ನಂತರ ಪಾಶ್ಚಾತ್ಯರ ಸಂದರ್ಭದಲ್ಲಿ ನವ್ಯತೆಯನ್ನು ಅಲ್ಲಿನ ಸಾಹಿತ್ಯವು ಹೊಸ ಪ್ರಜ್ಞೆಯಾಗಿ, ಒಂದು ಮನಸ್ಥಿತಿಯ ಪ್ರತೀಕವಾಗಿ ಬಳಸಿತು. ನವ್ಯ ಸಾಹಿತ್ಯವೂ ನವೋದಯ ಸಾಹಿತ್ಯದಂತೆ ಪ್ರೇರಣೆ ಪಡೆದು ರೂಪುಗೊಂಡದ್ದರಿಂದ ಪಾಶ್ಚಾತ್ಯ ಸಾಹಿತ್ಯದ ಸಂವಾದಿಯಾಗಿ ಬಂದದ್ದು ಎಂದು OL ನಾಗಭೂಷಣ ಸ್ವಾಮಿ ಅವರು ತಮ್ಮ ವಿಮರ್ಶೆಯ ಪರಿಭಾಷೆ ಎಂಬ ಕೃತಿಯಲ್ಲಿ ಅಭಿಪ್ರಾಯಪಡುತ್ತಾರೆ. ಇಂಗ್ಲಿಶಿನ ಮಾಡರ್ನಿಸಂಗೆ ಸಂವಾದಿಯಾಗಿ ನವ್ಯ ಎಂಬ ಪಾರಿಭಾಷಿಕ ಪದವನ್ನು ಕನ್ನಡದಲ್ಲಿ ಬಳಸಲಾಗುತ್ತಿದೆ. ಈಗಾಗಲೇ ಹೇಳಿದಂತೆ ಇಂಗ್ಲೆಂಡಿನಲ್ಲಿ ಕಾಣಿಸಿಕೊಂಡ ನವ್ಯತೆಗೆ ಪ್ರೇರಣೆ ಫ್ರಾನ್ಸ್ನಲ್ಲಿ ಪ್ಯಾರಿಸ್ ಆ ವೇಳೆಗೆ ನವ್ಯ ಚಳುವಳಿಯ ಪ್ರಮುಖ ಕೇಂದ್ರವಾಗಿತ್ತು. ಸಂಕೇತವಾದ, ಪರಿಣಾಮವಾದ, ಪ್ರತಿಮಾವಾದಗಳು ಅಲ್ಲಿ ಸೃಷ್ಟಿಯಾಗತೊಡಗಿದ್ದವು. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಸೃಜನಶೀಲ ಲೇಖಕರು ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟನ್ನು ಎದುರಿಸುತ್ತಿದ್ದ ಕಾಲವಾಗಿತ್ತು. ಇದಕ್ಕೆ ಕಾರಣ ಜಾಗತಿಕ ಮಟ್ಟದಲ್ಲಿ ನಡೆಯುತ್ತಿದ್ದ ಮಹಾಯುದ್ಧ ಮತ್ತು ಅದರ ಪರಿಣಾಮಗಳು ಮಾತ್ರವಲ್ಲ, ವಿಜ್ಞಾನದ ಹೊಸ ಸಂಶೋಧನೆಗಳು, ವೈಚಾರಿಕ ಕ್ಷೇತ್ರದಲ್ಲಿನ ಕ್ರಾಂತಿ, ಔದ್ಯೋಗೀಕರಣ, ನಗರೀಕರಣ, ಕೃಷಿ ಪ್ರಾಧಾನ್ಯತೆಯ ಅವನತಿ, ಹಳೆ ಮೌಲ್ಯಗಳ ಅರ್ಥಹೀನತೆಯ ಜೊತೆಗೆ ಅಸ್ಪಷ್ಟತೆಗಳು ಇತ್ಯಾದಿಗಳೆಲ್ಲ ಕಾರಣವಾದವು. ಯಂತ್ರ ನಾಗರಿಕತೆ ಮತ್ತು ತಂತ್ರಜ್ಞಾನದ ಪ್ರಗತಿಗಳು ಮನುಷ್ಯರನ್ನು ಹೊಸ ತೆರನಾದ ಬದುಕಿನ ಒತ್ತಡಗಳಿಗೆ ಅಣಿಗೊಳಿಸತೊಡಗಿದವು. ಇದರ ಪರಿಣಾಮವೆಂಬಂತೆ ಭಾಷೆ, ಸಾಹಿತ್ಯ ಮತ್ತು ಇತರ ಕಲಾವಲಯಗಳು ಕ್ರಮೇಣ ಉಸಿರುಗಟ್ಟುವ ವಾತಾವರಣದಲ್ಲಿ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಹೆಣಗುವಂತಾಯಿತು. ಇಂತಹ ಸಂದರ್ಭದಲ್ಲಿ ಅಲ್ಲಿ ಎಲಿಯಟ್, ಎಜ್ರಾ ಪೌಂಡ್, ಯೇಟ್ಸ್ ಮುಂತಾದವರು ನವ್ಯ ಕಾವ್ಯ ಸಿದ್ಧಾಂತವನ್ನು ರೂಪಿಸುತ್ತಲೇ ಕಾವ್ಯ ಚಳುವಳಿಯನ್ನೂ ರೂಪಿಸಿದರು. ಕನ್ನಡ ಸಂದರ್ಭದಲ್ಲಿ ನವ್ಯ ಮತ್ತು ನವ್ಯ ಕಾವ್ಯ ಎಂಬ ಪರಿಕಲ್ಪನೆಯನ್ನು ಮೊದಲಿಗೆ ಬಳಕೆಗೆ ತಂದವರು ವಿನಾಯಕ ಕೃಷ್ಣ ಗೋಕಾಕರು. ಅವರು 1950ರಲ್ಲಿ ಮುಂಬೈನಲ್ಲಿ ನಡೆದ
ಕನ್ನಡ ಸಾಹಿತ್ಯ ಸಮ್ಮೇಳನದ ಲೇಖಕಗೋಷ್ಠಿಯ ಅಧ್ಯಕ್ಷರಾಗಿ ಸಾಹಿತ್ಯ ಮತ್ತು ನವ್ಯತೆ ಕುರಿತು ಭಾಷಣ ಮಾಡಿದರು. ಅಂದಿನಿಂದಲೇ ಈ ಹೊಸ ಮಾರ್ಗಕ್ಕೆ ಅಂದರೆ ನವ್ಯ ಸಾಹಿತ್ಯದ ಮಾರ್ಗವೊಂದಕ್ಕೆ ಅಡಿಗಲ್ಲು ಬಿದ್ದಂತಾಯಿತು. ಅಷ್ಟಲ್ಲದೆ 1952ರಲ್ಲಿ ಗೋಪಾಲಕೃಷ್ಣ ಅಡಿಗರು ತಮ್ಮ ನಡೆದು ಬಂದ ದಾರಿ ಕವನ ಸಂಕಲನದ ಮೂಲಕ ಹೊಸ ರೀತಿಯ ಅಗತ್ಯವನ್ನು ಪ್ರಬಲವಾಗಿ ಪ್ರತಿಪಾದಿಸಿ ಕಾವ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದರು. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ 1950ರಿಂದ 1980ರವರೆಗೆ ಅಂದರೆ 3 ದಶಕಗಳ ಕಾಲದ ಸಾಹಿತ್ಯವನ್ನು ನವ್ಯ ಸಾಹಿತ್ಯ ಎಂದು ಕರೆಯುವುದು ರೂಢಿಯಲ್ಲಿದೆ. ಕನ್ನಡದ ನವ್ಯ ಸಾಹಿತ್ಯವು ಪಾಶ್ಚಾತ್ಯದ ಆಧುನಿಕ ತಾತ್ವಿಕ ಚಿಂತನೆಗಳಾದ ಅಸ್ತಿತ್ವವಾದ, ಅಸಂಗತವಾದಗಳನ್ನು ರೂಢಿಸಿಕೊಂಡು ಬೆಳೆಯಿತು. ಅದಾಗ ತಾನೇ ಸ್ವಾತಂತ್ರ್ಯ ಪಡೆದ ಕೇವಲ ಕೆಲವೇ ವರ್ಷಗಳು ಸಂದಿದ್ದವು. ದೇಶದ ಹಲವಾರು ಸಮಸ್ಯೆಗಳು ಸ್ವಾತಂತ್ರ್ಯ ನಂತರ ಪರಿಹಾರ ಕಾಣುತ್ತವೆ ಎಂದು ಜನತೆ ವಿಶ್ವಾಸ ಮತ್ತು ನಂಬುಗೆಯನ್ನು ಇರಿಸಿಕೊಂಡಿದ್ದರು. ಕಾಲ ಕಳೆದಂತೆ ಸಮಸ್ಯೆಗಳಿಗೆ ಪರಿಹಾರ ಕಾಣದೆ ಮನಸ್ಸು ಪ್ರಕ್ಷುಬ್ಧಗೊಳ್ಳತೊಡಗಿತು. ಹೋರಾಟ ಕಾಲದ ಮೌಲ್ಯಗಳು ದೇಶದ ಸವಾಲುಗಳ ಎದುರಿನಲ್ಲಿ ದುರ್ಬಲಗೊಳ್ಳತೊಡಗಿದವು. ವಿದ್ಯಾವಂತ ಮತ್ತು ಸಾಮಾನ್ಯ ಜನತೆ ಮತ್ತಷ್ಟು ಹತಾಶೆಯನ್ನು ಅನುಭವಿಸುವಂತಾಯಿತು. ಇದರ ಪರಿಣಾಮವೆಂಬಂತೆ ಅನಾಥ ಪ್ರಜ್ಞೆ, ಪರಕೀಯತೆ, ಸಿನಿಕತನ ಮುಂತಾದ ಬದುಕಿನ ಒತ್ತಡಗಳ ಶೋಧನೆಗಾಗಿ ಹೊಸ ಭಾಷೆ, ಸಾಹಿತ್ಯ, ಕಲೆಗಳ ಅಗತ್ಯತೆ ಉಂಟಾಯಿತು. ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡದ್ದು ನವ್ಯ ಸಾಹಿತ್ಯ. ಹಾಗಾಗಿ ಭಾಷೆ, ಪ್ರತಿಮೆ, ಶಿಲ್ಪ ಇತ್ಯಾದಿಗಳೆಲ್ಲವೂ ನವ್ಯ ಸಾಹಿತ್ಯದಲ್ಲಿ ಅನನ್ಯವಾಗಿವೆ. ಈ ಹಿನ್ನೆಲೆಯಲ್ಲಿ ನವ್ಯ ಸಾಹಿತ್ಯವು ಭಾಷಿಕ ಪ್ರತಿಮೆಗಳ ತೀವ್ರ ಪ್ರಜ್ಞೆ, ಅನುಭವದ ಸಂಕೀರ್ಣತೆಯನ್ನು ಹೊರಗೆ ಹಚ್ಚುವುದು, ಮನುಷ್ಯರ ವ್ಯಕ್ತಿಗತ ನೆಲೆಯ ಸಮಸ್ಯೆಗಳು, ವ್ಯಕ್ತಿಗಳ ನಡುವಿನ ಸಮಸ್ಯೆಗಳು, ಅಂತರಂಗವನ್ನು ಅನುಭವಗಳಿಂದ ಭೇದಿಸುವ ಗಂಭೀರ ಯತ್ನ, ಮಣ್ಣಿನ ವಾಸನೆ ಇತ್ಯಾದಿಗಳಿಂದ ಕೂಡಿದ ಭಾವನೆ ಮತ್ತು ಚಿಂತನೆಗಳ ಒಟ್ಟಾದ ಅಭಿವ್ಯಕ್ತಿಯನ್ನು ನವ್ಯ ಸಾಹಿತ್ಯ ಪ್ರಕಟಪಡಿಸಿತು. ಇಲ್ಲಿಯೇ ಗಮನಿಸಿಕೊಳ್ಳಬೇಕಾದ ಮತ್ತೊಂದು ಸಂಗತಿ ಎಂದರೆ ಇಂಗ್ಲಿಷ್ ವಿದ್ಯಾಭ್ಯಾಸಿಗರಿಗೆ ಆ ಮೂಲಕ ಹೊಸ ಸಾಹಿತ್ಯ ಪುಸ್ತಕಗಳು ಓದಿಗೆ ಲಭ್ಯವಾಗುತ್ತಿದ್ದುದು ಕೂಡ ಹೊಸ ಚಿಂತನೆ ರೂಪಿಸಿಕೊಳ್ಳಲು ಕಾರಣವಾಯಿತು. ಅಷ್ಟೇ ಅಲ್ಲದೆ ಸಾಹಿತ್ಯೇತರ ಕೃತಿಗಳು ಕೂಡ ಓದಿಗೆ ಲಭ್ಯವಾಗತೊಡಗಿದವು. ಹಾಗಾಗಿ ಸಾಹಿತ್ಯ ಮತ್ತು ಸಾಹಿತ್ಯೇತರ ಸಿದ್ಧಾಂತಗಳು ಭಾರತದ ಆ ಮೂಲಕ ಕನ್ನಡದ ಓದುಗರಿಗೆ ಲಭ್ಯವಾಗತೊಡಗಿದವು. ಈ ಹಿನ್ನೆಲೆಯಲ್ಲಿ ಹೊಸತನದ ಕಲ್ಪನೆಗೆ ಭೂಮಿಕೆಯೊಂದು ಸಿದ್ಧಗೊಳ್ಳತೊಡಗುತ್ತಿತ್ತು. ಇವೆಲ್ಲವುಗಳ ಪರಿಣಾಮ ಎಂಬಂತೆ ಸಾಹಿತ್ಯ ರಚನೆಯಲ್ಲೂ ಪಲ್ಲಟಗಳು ಆರಂಭಿಸಿದವು. ಸಾವಯವ ಸಮಗ್ರತೆಯ ಶಿಲ್ಪದ ಪರಿಕಲ್ಪನೆ ನವ್ಯ ಸಾಹಿತ್ಯದ ಬಹುಮುಖ್ಯ ಲಕ್ಷಣವಾಯಿತು. ವಾಸ್ತವತೆಯ ಅಸ್ತಿತ್ವ ಬಾಹ್ಯ ಜಗತ್ತಿನಲ್ಲಿರದೆ ಮನುಷ್ಯರ ಪ್ರಜ್ಞೆಯಲ್ಲಿದೆ ಎಂಬುದನ್ನು ನವ್ಯ ಸಾಹಿತ್ಯ ತನ್ನ ಅಭಿವ್ಯಕ್ತಿಯ ಕೇಂದ್ರವಾಗಿಸಿಕೊಂಡಿತು. ಆ ಮೂಲಕ ಕನ್ನಡ ಸಂವೇದನೆಯನ್ನು ಮತ್ತಷ್ಟು ಮೊನಚುಗೊಳಿಸಿತು. ಜೀವನದ ಸಂಕೀರ್ಣತೆಯನ್ನು ಸರಳಗೊಳಿಸದೆ ಅನುಭವಕ್ಕೆ ಭಾಷೆಯಲ್ಲಿ ರೂಪ ಕೊಡುವ ಪ್ರಯತ್ನ ಮಾಡಿತು. ಅನುಭವವನ್ನು ಕೃತಿಯ ಅರ್ಥದ ಸ್ತರಗಳಲ್ಲಿ ಮನಗಾಣಿಸಲು ನವ್ಯ ಸಾಹಿತ್ಯ ಪ್ರಯತ್ನಿಸುತ್ತದೆ ಮತ್ತು ಆ ಮೂಲಕ ಒತ್ತಾಯಿಸುತ್ತದೆ ಕೂಡ. ನವ್ಯ ಸಾಹಿತ್ಯದ ಕೆಲವು ಪ್ರಮುಖ ಲೇಖಕರನ್ನು ಗಮನಿಸುವುದಾದರೆ, ವಿನಾಯಕ ಕೃಷ್ಣ ಗೋಕಾಕರು ಅದಾಗಲೇ ತಮ್ಮ ಸಮುದ್ರ ಗೀತಗಳು ಕವನ ಸಂಕಲನದಲ್ಲಿಯೇ ಹೊಸತನವನ್ನು ಹುಡುಕಾಡಿದವರು. ಕೊಡದಿರು ಶರದಿಗೆ ಷಟ್ಪದಿಯ ದೀಕ್ಷೆಯನು ಎಂದು ಛಂದಸ್ಸಿನಲ್ಲಿ ಮುಕ್ತತೆಯನ್ನು ತಂದವರು. ಪ್ರಯೋಗ ಪ್ರಿಯರೆಂದೇ ಹೆಸರಾದ ವಿನಾಯಕ ಕೃಷ್ಣ ಗೋಕಾಕರು ನವ್ಯ ಕವಿತೆಗಳು ಸಂಕಲನದ ಮೂಲಕ ಭಿನ್ನ ಪ್ರಯೋಗಗಳನ್ನು ಕಾವ್ಯಗಳಲ್ಲಿ ಮಾಡಿದ್ದಾರೆ. ಇವರ ಪಯಣ, ಬಾಳದೇಗುಲದಲ್ಲಿ, ದ್ಯಾವಾ ಪೃಥ್ವಿ, ಸಮುದ್ರದಾಚೆಯಿಂದ ಕೃತಿಗಳು ನವ್ಯದ ಅತ್ಯಮೂಲ್ಯ ಕೊಡುಗೆಗಳಾಗಿವೆ. ನಂತರ 1946ರಲ್ಲಿ ಭಾವತರಂಗ ಕವನ ಸಂಕಲನದಲ್ಲಿ ಗೋಪಾಲಕೃಷ್ಣ ಅಡಿಗರು ತಮ್ಮ ಸ್ವತಂತ್ರ ಮನೋಭಾವವನ್ನು ದಟ್ಟವಾಗಿ ಪ್ರಕಟಿಸಿದರು. 1952ರಲ್ಲಿ ನಡೆದು ಬಂದ ದಾರಿ ಕವನ ಸಂಕಲನ ಸಂದರ್ಭಕ್ಕಾಗಲೇ ಅಡಿಗರು ತಮ್ಮ ನಿಲುವಿನಲ್ಲಿ ಮತ್ತಷ್ಟು ಸ್ಪಷ್ಟತೆಯನ್ನು ಕಂಡುಕೊಂಡರು. ಅಡಿಗರ ಕಾವ್ಯದುದ್ದಕ್ಕೂ ಕಂಡುಬರುವ ಬಹುಮುಖ್ಯ ಅಂಶವೆಂದರೆ ಆಧುನಿಕ ಮನುಷ್ಯರ ಸಂಘರ್ಷ ಸ್ಥಿತಿ. ಈ ಸಂಘರ್ಷ ಭೂಮಿ ಆಕಾಶಗಳ ಸೆಳೆತಕ್ಕೆ ಸಿಕ್ಕಂತಹ
ದೇಹ ಮನಸ್ಸುಗಳ ಘರ್ಷಣೆಗೆ ಸಿಕ್ಕಂತಹ, ಆದರ್ಶ ವಾಸ್ತವಗಳ ನಡುವಿನ ತಿಕ್ಕಾಟಕ್ಕೆ ಸಿಕ್ಕಂತಹ ಮನುಷ್ಯರ ಸ್ಥಿತಿಯೇ ಆಗಿದೆ. ಈ ಎಲ್ಲವನ್ನೂ ಅವರ ಕೃತಿಗಳಾದ ಚಂಡಮದ್ದಳೆ, ಭೂಮಿಗೀತ, ವರ್ಧಮಾನ ಕವನ ಸಂಕಲನಗಳಲ್ಲಿ ಕಾಣಬಹುದು. ಆಕಾಶದೀಪ ಮತ್ತು ಅನಾಥೆ ಎಂಬ ಕಾದಂಬರಿಗಳನ್ನು ಅಡಿಗರು ರಚಿಸಿದ್ದಾರೆ. ಅಲ್ಲದೆ ವೈಚಾರಿಕ ಬರಹಗಳು ಮತ್ತು ಅನುವಾದ ಕೃತಿಗಳನ್ನು ಕೂಡ ಅಡಿಗರು ನವ್ಯ ಸಾಹಿತ್ಯ ಸಂದರ್ಭದಲ್ಲಿ ಕೊಡುಗೆಯಾಗಿಸಿದ್ದಾರೆ. ಅಡಿಗರ ಜೊತೆಗೆ ನವ್ಯ ಸಾಹಿತ್ಯದಲ್ಲಿ ಕೇಳಿಬರುತ್ತಿದ್ದ ಮತ್ತೊಂದು ಹೆಸರು BC ರಾಮಚಂದ್ರ ಶರ್ಮ. ಅಡಿಗರಿಗಿಂತ ಭಿನ್ನವಾಗಿ ನವ್ಯ ಕಾವ್ಯವನ್ನು ರೂಪಿಸಲು ಪ್ರಯತ್ನಿಸಿದ ಕವಿ. ಕಾವ್ಯ ರಚನೆಯಲ್ಲಿಯೇ ತಮ್ಮನ್ನು ಇಡಿಯಾಗಿ ತೊಡಗಿಸಿಕೊಂಡವರು ಇವರು. ಇವರ ಕವನ ಸಂಕಲನಗಳು ಏಳು ಸುತ್ತಿನ ಕೋಟೆ, ಹೇಸರಗತ್ತೆ, ಬ್ರಾಹ್ಮಣ ಹುಡುಗ, ಸಪ್ತಪದಿ, ಹೃದಯಗೀತ ಇತ್ಯಾದಿಗಳು ಕವನ ಸಂಕಲನಗಳು ನವ್ಯ ಕಾವ್ಯಕ್ಕೆ ಅನನ್ಯ ಕೊಡುಗೆಗಳಾಗಿವೆ. ನವ್ಯ ಕಾವ್ಯ ಮಾರ್ಗದಲ್ಲಿ ಮತ್ತಷ್ಟು ಸಾಧನೆ ಮಾಡಿರುವ GS ಸಿದ್ಧಲಿಂಗಯ್ಯ, AK ರಾಮಾನುಜನ್, ಸುಮತೀಂದ್ರ ನಾಡಿಗ, ಕಾವ್ಯಂ ರಾಜಗೋಪಾಲ, HM ಚೆನ್ನಯ್ಯ, NS ಲಕ್ಷ್ಮೀನಾರಾಯಣ ಭಟ್ಟ, KS ನಿಸಾರ್ ಅಹಮ್ಮದ್, ಸಿದ್ಧಲಿಂಗ ಪಟ್ಟಣಶೆಟ್ಟಿ, ಸುಬ್ರಾಯ ಚೊಕ್ಕಾಡಿ, KV ತಿರುಮಲೇಶ, HS ವೆಂಕಟೇಶಮೂರ್ತಿ, BR ಲಕ್ಷ್ಮಣರಾವ್ ಮುಂತಾದವರನ್ನು ಇಲ್ಲಿ ನೆನೆಯಲೇಬೇಕು. ನವ್ಯ ಸಾಹಿತ್ಯವನ್ನು ಮತ್ತಷ್ಟು ವಿಸ್ತರಿಸಿದ ಹಿರಿಮೆ UR ಅನಂತಮೂರ್ತಿ ಅವರದ್ದು. ಈ ಕಾಲಘಟ್ಟದಲ್ಲಿ ನವ್ಯ ಸಾಹಿತ್ಯದ ತಾತ್ವಿಕತೆಗೆ ಅನುಗುಣವಾಗಿ ಅವರ ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಭವ್ಯ, ದಿವ್ಯ ಕಾದಂಬರಿಗಳು ಹೊರಹೊಮ್ಮಿದವು. ಅಲ್ಲದೆ ನವಿಲುಗಳು, ಕ್ಲಿಪ್ ಜಾಯಿಂಟ್, ಸೂರ್ಯನ ಕುದುರೆ ಮುಂತಾದ ಕಥೆಗಳು ಪಾತ್ರಚಿತ್ರಣ, ಕಥಾ ಸಂವಿಧಾನ, ಭಾಷಾ ಬಳಕೆ ಇತ್ಯಾದಿಗಳನ್ನು ವಿಶಿಷ್ಟವಾಗಿ ಬಳಸಿಕೊಂಡಿವೆ. ಅಷ್ಟೇ ಅಲ್ಲದೆ ಇವರ ಕಥೆಗಳು ಕನ್ನಡ ಕಥಾಲೋಕದ ಅತ್ಯುತ್ತಮ ರಚನೆಗಳಾಗಿ ಇವೆ. ಶಾಂತಿನಾಥ ದೇಸಾಯಿ ಅವರು ನವ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಅವರು ತಮ್ಮ ಕಥೆ, ಕಾದಂಬರಿಗಳಲ್ಲಿ ನೀಡಿದ ಹೊಸತನ ಕನ್ನಡಕ್ಕೆ ತೀರಾ ಹೊಸತು ಮತ್ತು ಗುಣಾತ್ಮಕವಾದದ್ದು. ಅವರ ವಿಕ್ಷಿಪ್ತ, ಬೀಜ, ಸೃಷ್ಟಿ ಮುಂತಾದ ಕಾದಂಬರಿಗಳು, ಕ್ಷಿತಿಜ, ಕೂರ್ಮಾವತಾರ ಮುಂತಾದ ಕಥಾ ಸಂಕಲನಗಳು ಕನ್ನಡ ಕಥಾ ಸೃಷ್ಟಿಯ ಅತ್ಯುತ್ತಮ ಕಲಾಕೃತಿಗಳು. ನವ್ಯ ಕಾದಂಬರಿಗಳಂತೆ ನವ್ಯ ಕಥಾ ಪ್ರಕಾರವು ಹೆಚ್ಚು ಸೂಕ್ಷ್ಮವಾಗಿ, ರಸವತ್ತಾಗಿ, ಚಲನಶೀಲವಾಗಿ, ವೈವಿಧ್ಯಮಯವಾಗಿ ನಿರ್ವಹಣೆಯಾಗಿರುವುದು ಶಾಂತಿನಾಥ ದೇಸಾಯಿಯವರ ಕೃತಿಗಳಲ್ಲಿ ಎಂದು ಹೇಳಬಹುದು. ನವ್ಯ ಸಾಹಿತ್ಯದ ಮತ್ತೊಬ್ಬ ಪ್ರಮುಖ ಲೇಖಕರು ಯಶವಂತ ಚಿತ್ತಾಲರು. ಇವರ ಕೃತಿಗಳಲ್ಲಿ ಅಂತರ್ಮುಖತೆ, ಅನಾಥ ಪ್ರಜ್ಞೆ, ಒಂಟಿತನ ಇತ್ಯಾದಿ ಅಂಶಗಳು ಬಲು ತೀವ್ರವಾಗಿ ಅಂತರ್ಗತವಾಗಿರುತ್ತವೆ. ಇವರ ಆಟ, ಬೇನ್ಯ, ಕತಿಯಾದಳು ಹುಡುಗಿ, ಸಿದ್ಧಾರ್ಥ ಇತ್ಯಾದಿ ಕಥಾ ಸಂಕಲನಗಳು, ಮೂರು ದಾರಿಗಳು, ಶಿಕಾರಿ, ಛೇದ ಮತ್ತು ಪುರುಷೋತ್ತಮದಂತಹ ಕಾದಂಬರಿಗಳು ನವ್ಯದ ವಿಶಿಷ್ಟ ಮಾದರಿಗಳಾಗಿವೆ. ಪೆ. ಲಂಕೇಶ್ರ ಕೊಡುಗೆ ನವ್ಯ ಸಾಹಿತ್ಯಕ್ಕೆ ಅಪಾರವಾದದ್ದು. ನವ್ಯದ ರಚನೆಗಳಲ್ಲಿಯೇ ವಿಭಿನ್ನ ಆಯಾಮಗಳ ಮೂಲಕ ಓದುಗ ವರ್ಗವನ್ನು ಇಂದಿಗೂ ಸೆಳೆಯಲು ಕಾರಣವಾದ ಇವರ ಬರಹಗಳು ವಿಭಿನ್ನವೂ ವಿಶಿಷ್ಟವೂ ಆಗಿವೆ. ಇವರ ಮುಸ್ಸಂಜೆಯ ಕಥಾ ಪ್ರಸಂಗ, ಬಿರುಕು, ಅಕ್ಕ ಕಾದಂಬರಿಗಳು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಗಳಾಗಿವೆ. ನಾನಲ್ಲ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಕಲ್ಲು ಕರಗುವ ಸಮಯ ಮತ್ತು ಇತರ ಕಥೆಗಳು, ಜೊತೆಗೆ ಸಂಕ್ರಾಂತಿ, ತೆರೆಗಳು, ಗುಣಮುಖ ಮುಂತಾದ ನಾಟಕಗಳು ನವ್ಯದ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಅನನ್ಯವಾಗಿವೆ. ಇದೇ ಕಾಲಘಟ್ಟದಲ್ಲಿಯೇ ಪೂರ್ಣಚಂದ್ರ ತೇಜಸ್ವಿ ಅವರು ಅಬಚೂರಿನ ಪೋಸ್ಟ್ ಆಫೀಸು, ಹುಲಿಯೂರಿನ ಸರಹದ್ದು ಕಥಾ ಸಂಕಲನಗಳನ್ನು, ಕರ್ವಾಲು, ಚಿದಂಬರ ರಹಸ್ಯ, ಜುಗಾರಿ ಕ್ರಾಸ್ ಇತ್ಯಾದಿ ಕಾದಂಬರಿಗಳನ್ನು, ಯಮಳ ಪ್ರಶ್ನೆ ಎಂಬ ನಾಟಕವನ್ನು, ಹೀಗೆ ಹಲವು ಪ್ರಕಾರದ ರಚನೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದವರು. ಮನುಷ್ಯನ ಆಷಾಢಭೂತಿತನ, ಮೂಢನಂಬಿಕೆಗಳು, ಶೋಷಣೆಗಳು ಇವರ ರಚನೆಗಳಲ್ಲಿ ತುಂಬ ಸಂಕೀರ್ಣವಾಗಿ ಹೆಣೆದುಕೊಂಡಿವೆ. ನವ್ಯ ಸಾಹಿತ್ಯ ಸಂದರ್ಭದಲ್ಲಿ ಚಂದ್ರಶೇಖರ ಕಂಬಾರರ ಸಾಹಿತ್ಯಿಕ ಕೊಡುಗೆ ಅನನ್ಯವಾದುದು. ಇವರ ಕರಿಮಾಯಿ, GK ಮಾಸ್ತರರ ಪ್ರಣಯ ಪ್ರಸಂಗ, ಜೋಕುಮಾರಸ್ವಾಮಿ ಇನ್ನು ಮುಂತಾದ ಕೃತಿಗಳು ದೇಸೀಯತೆಯ ಸೊಗಡಿನಲ್ಲಿ ಕಾವ್ಯದ ಕಾಲಘಟ್ಟವನ್ನು ಪ್ರವೇಶಿಸಿದವು. ಆಡು ಭಾಷೆಯ ಲಯ ಇವರ ಕೃತಿಗಳ ಜೀವಾಳವಾಗಿದೆ. ವಸ್ತು ವೈವಿಧ್ಯತೆ, ಸಂವಿಧಾನ, ಶೈಲಿ, ತಂತ್ರ, ವಿನ್ಯಾಸದಲ್ಲಿಯೂ ಕಂಬಾರರ ಪ್ರಯೋಗಗಳು ಅನನ್ಯವಾಗಿವೆ.
ನವ್ಯದ ಸಂದರ್ಭದ ನಾಟಕ ಪ್ರಕಾರದಲ್ಲಿಯೇ ಗುರುತಿಸಿಕೊಂಡವರು ಕರ್ನಾಡರು. ಇವರು ಹಯವದನ, ತುಘಲಕ್, ನಾಗಮಂಡಲ, ಅಂಜುಮಲ್ಲಿಗೆ, ಮಾ ನಿಷಾದ ಇತ್ಯಾದಿ ನಾಟಕಗಳು ತಮ್ಮ ಅಸ್ತಿತ್ವದ ಮೂಲಕ ಪೌರಾಣಿಕ ಮತ್ತು ಚಾರಿತ್ರಿಕ ಕಲ್ಪನೆಗಳನ್ನು ಹೊರಗೆ ಹಚ್ಚಿ ನೋಡುತ್ತವೆ. ಕರ್ನಾಡರ ನಾಟಕಗಳ ಸಂಭಾಷಣೆ, ಪಾತ್ರಗಳ ಅಂತರ್ಮುಖಿ ಶೋಧನೆ, ತುಮುಲಗಳು ಇತ್ಯಾದಿ ಕ್ರಿಯಾಶೀಲವಾಗಿರುತ್ತವೆ. ವ್ಯಕ್ತಿಗಳ ಶೋಧನವನ್ನು ತುಂಬ ಸೂಕ್ಷ್ಮವಾಗಿ ನಾಟಕಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಕರ್ನಾಡರ ನಾಟಕಗಳು ಕನ್ನಡ ಸಾಹಿತ್ಯಕ್ಕೆ ಮಾತ್ರವಲ್ಲ, ಇಡೀ ಭಾರತೀಯ ಸಾಹಿತ್ಯಕ್ಕೆ ಅಮೂಲ್ಯ ಕೊಡುಗೆಗಳಾಗಿವೆ. ಚಂದ್ರಶೇಖರ ಪಾಟೀಲರ ಕೊಡೆಗಳು, ಅಪ್ಪ, ಕುಂಟ ಕುಂಟ ಕುರವತ್ತಿ, ಟಿಂಗರ ಬುಡ್ಡಣ್ಣ ಇತ್ಯಾದಿ ಅಸಂಗತ ನಾಟಕಗಳು ನವ್ಯ ಸಾಹಿತ್ಯದ ಅಪ್ರತಿಮ ರಚನೆಗಳಾಗಿವೆ. ಇದರ ಜೊತೆಗೆ ನ ರತ್ನ ಅವರ ಎಲ್ಲಿಗೆ ಎಂಬ ನಾಟಕವನ್ನು ಇಲ್ಲಿ ಸ್ಮರಿಸಿಕೊಳ್ಳಲೇಬೇಕು. ಅನಂತರದಲ್ಲಿ ಗಿರಿ ಅವರ ಗತಿಸ್ಥಿತಿ ಕಾದಂಬರಿ, ರಾಘವೇಂದ್ರ ಕಾಸನೀಸರ ತಬ್ಬಲಿಗಳು, ಟಿ.ಜಿ. ರಾಘವ ಅವರ ಶ್ರಾದ್ದ, ಎ.ಕೆ. ರಾಮಾನುಜನ್ ಅವರ ಅಣ್ಣಯ್ಯನ ಮಾನವಶಾಸ್ತ್ರ ಮುಂತಾದ ಕಥೆಗಳು ನವ್ಯದ ದಟ್ಟ ಪ್ರಭಾವದಲ್ಲಿ ಅರಳಿಕೊಂಡವು. ಮುಂದುವರೆದು ಶ್ರೀಕೃಷ್ಣ ಆಲನಹಳ್ಳಿ, ವೀಣಾ ಶಾಂತೇಶ್ವರ, ರಾಜಲಕ್ಷ್ಮಿ ಎನ್ ರಾವ್, ಪ್ರತಿಭಾ ಎಸ್ ದಿವಾಕರ ಇನ್ನು ಮುಂತಾದವರು ತಮ್ಮ ಅಭಿವ್ಯಕ್ತಿಗಳ ಮೂಲಕ ನವ್ಯ ಸಾಹಿತ್ಯದ ವ್ಯಾಪ್ತಿಯನ್ನು ಮತ್ತಷ್ಟು ಶಕ್ತಿಶಾಲಿಯಾಗಿ ಹೆಚ್ಚಿಸಿದರು. ವಿಭಿನ್ನ ಸಂವೇದನೆಗಳನ್ನು ವ್ಯಕ್ತಿಗತ ಕೇಂದ್ರ ನೆಲೆಯಿಂದ ಸ್ಥಾಪಿಸುವ ಪ್ರಯತ್ನ ಮಾಡಿದರು. ಆ ಮೂಲಕ ಭಾಷೆ, ವಸ್ತುವಿನ್ಯಾಸ, ಶೈಲಿ, ತಂತ್ರ, ಸಂವಿಧಾನ ರಚನೆಗಳಲ್ಲಿ ಸಮಗ್ರ ಸಾವಯವ ಶಿಲ್ಪದ ಬಂಧಕ್ಕೆ ಒಳಗು ಮಾಡಿಕೊಳ್ಳುತ್ತಲೇ ಪ್ರಜ್ಞಾ ಪ್ರವಾಹ, ಸಾಂಕೇತಿಕತೆ, ಅಸ್ತಿತ್ವ, ಅಸಂಗತತೆ ಮುಂತಾದ ನವ್ಯ ಸಾಹಿತ್ಯದ ಪರಿಕಲ್ಪನೆಗಳಿಗೆ ಒಂದು ಖಚಿತ ರೂಪ ಕೊಡುವಲ್ಲಿ ಯಶಸ್ವಿಯಾದರು. ನವ್ಯ ಸಾಹಿತ್ಯದಂತೆ ನವ್ಯ ವಿಮರ್ಶೆಯೂ ಈ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿತು. ಗಿರಡ್ಡಿ ಗೋವಿಂದರಾಜ, ಜಿ.ಎಸ್. ಆಮೂರ್, ಜಿ.ಎಚ್. ನಾಯಕ್, ಎಚ್.ಎಸ್. ರಾಘವೇಂದ್ರ ರಾವ್, ಎಂ.ಜಿ. ಕೃಷ್ಣಮೂರ್ತಿ, ರಾಘವೇಂದ್ರ ಪಾಟೀಲ, ಎಚ್.ಎಂ. ಚೆನ್ನಯ್ಯ ಮುಂತಾದವರು ನವ್ಯ ಸಾಹಿತ್ಯ ವಿಮರ್ಶೆಯನ್ನು ಕಟ್ಟಿ ಬೆಳೆಸಿದವರು. ಈ ಸಂದರ್ಭದಲ್ಲಿ ಸಾಹಿತ್ಯ ಪತ್ರಿಕೆಗಳ ಪಾತ್ರವೂ ಬಲು ಮಹತ್ವವಾದದ್ದು. ಸಾಕ್ಷಿ, ರುಜುವಾತು, ಸಂಕ್ರಮಣ ಇತ್ಯಾದಿ ಪತ್ರಿಕೆಗಳು ನವ್ಯ ಸಾಹಿತ್ಯ ಕಾಲದ ಧ್ವನಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದವು. ಹೀಗೆ ಒಟ್ಟಾರೆಯಾಗಿ ಕಾವ್ಯ, ಕಥೆ, ಕಾದಂಬರಿ, ನಾಟಕ, ವಿಮರ್ಶೆ, ವಿಚಾರ ಸಾಹಿತ್ಯ, ಪತ್ರಿಕಾ ಸಾಹಿತ್ಯ, ಪ್ರವಾಸ ಕಥನ ಇತ್ಯಾದಿ ಪ್ರಕಾರಗಳಲ್ಲಿ ನವ್ಯ ಸಾಹಿತ್ಯ ಮೈದುಂಬಿಕೊಂಡಿತು. ಇದುವರೆಗೆ ಉಲ್ಲೇಖಿಸಿದ ಎಲ್ಲ ಬರಹಗಾರರ ಕೃತಿಗಳಲ್ಲಿ ನವ್ಯತೆ ಕೇವಲ ಒಂದು ತಂತ್ರವಾಗಿಯೋ ಸಿದ್ಧಾಂತವಾಗಿಯೋ ಮಾತ್ರ ಬಂದಿಲ್ಲ. ಬದಲಿಗೆ ಆ ತಲೆಮಾರಿನ, ಆ ಪೀಳಿಗೆಯ ಮನೋಧರ್ಮವಾಗಿ, ಆ ಕಾಲಘಟ್ಟದ ಯುಗ ಧರ್ಮವಾಗಿ ಬಂದಿದೆ. ಈ ಕಾರಣದಿಂದಲೇ ನವ್ಯ ಸಾಹಿತ್ಯ ಇಂದಿಗೂ ಅಪಾರ ಓದುಗರನ್ನು ಸೆಳೆಯಲು ಸಾಧ್ಯವಾಗಿದೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ನಮಸ್ಕಾರಗಳು. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 14ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನವ್ಯ ಸಾಹಿತ್ಯದ ಕುರಿತು ಮಾತನಾಡಿದಂತಹ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಪದ್ಮಶ್ರೀ ಎಂ ರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ, ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಬಾನುಲಿ ಕನ್ನಡೋತ್ಸವ ಸರಣಿ ಕಾರ್ಯಕ್ರಮವನ್ನು ತಾವುಗಳು ಯೂಟ್ಯೂಬ್ ಚಾನೆಲ್ನಲ್ಲೂ ಸಹ ಕೇಳಬಹುದಾಗಿದೆ.
ತಪ್ಪದೇ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ಸಂಚಿಕೆಗಳನ್ನು ಕೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ರಿ ಅಂತ ಹೇಳ್ತಾ ಲೈಕ್ ಮಾಡಿ ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.